ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ KEA ಮುಖಾಂತರ ಅಧಿಸೂಚಿಸಲಾದಂಥ 708 ಈ ಒಂದು ವಿವಿಧ ಹುದ್ದೆಗಳ ಒಂದು ಅಪ್ಲಿಕೇಶನ್ ರಿಲೇಟೆಡ್ ಕೆಲವೊಂದಿಷ್ಟು ಗೊಂದಲಗಳಿಗೆ ಇಲ್ಲಿ ನಾವು ಉತ್ತರವನ್ನು ಕೊಡಲಿಕ್ಕೆ ಟ್ರೈ ಮಾಡೋಣ. ಸೊ ಫ್ರೆಂಡ್ಸ್, ತುಂಬ ಅಭ್ಯರ್ಥಿಗಳಿಗೆ ಅಂದರೆ ಅಟ್ಲೀಸ್ಟು ನಿನ್ನೆಯಿಂದ ಓಕೆನಾ, ಎಸ್ಟರ್ಡೇ ಆನ್ವರ್ಡ್ಸ್ ಏನಪ್ಪ ಈ ಒಂದು 708 ಹುದ್ದೆಗಳ ಬಗ್ಗೆ ನಿಮಗೆ ನ್ಯೂಸ್ ಸಿಗ್ತಾ ಇದೆ. ಬಟ್ ಈ ಒಂದು ಹುದ್ದೆಗಳಿಗೆ ಇಂದಿನಿಂದ ಅಕ್ಟೋಬರ್ 9ರಿಂದ ನವಂಬರ್ 1ರವರೆಗೆ ಈ ಒಂದು ಅಪ್ಲಿಕೇಶನನ್ನು ಹಾಕಲಿಕ್ಕೆ ಕಾಲಾವಕಾಶ ಇದೆ. ಬಟ್ ತುಂಬ ಅಭ್ಯರ್ಥಿಗಳಿಗೆ ಏನು ಗೊಂದಲ ಅದ ಅಂದ್ರೆ, ಈ ಒಂದು ಎಕ್ಸಾಮ್ ಪ್ಯಾಟರ್ನಲ್ಲಿ ಮತ್ತು ಅಪ್ಲಿಕೇಶನ್ ಫೀಯಲ್ಲಿ ಮತ್ತು ಪ್ರತಿಯೊಂದು ಹುದ್ದೆಗೆ ನಾವು ಅಪ್ಲಿಕೇಶನ್ ಫೀ ಅನ್ನು ಕಟ್ಟಬೇಕಾ, ಅಥವಾ ಈಗ ಫಾರ್ ಎಕ್ಸಾಂಪಲ್ಲು UR 750 ಇದೆ, ಒಂದು ಹುದ್ದೆಗೆ 750 ಆದರೆ ಎರಡನೇ ಹುದ್ದೆಗೆ ಎಷ್ಟು, ಅದು ಕೂಡ 750ನಾ ಅಥವಾ ಅದಕ್ಕಿಂತ ಕಡಿಮೆನಾ? ಸೊ ಈ ಒಂದು ಎಲ್ಲ ಉತ್ತರಗಳಿಗೆ ಅಂದರೆ ಈ ಒಂದು ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ಉತ್ತರಗಳನ್ನು ನಾವಿಲ್ಲಿ ಕೊಡಲಿಕ್ಕೆ ಟ್ರೈ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲೇ ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ, ಈ 8 ಇಲಾಖೆ ಅನ್ನೋಕ್ಕಿಂತ ವಿವಿಧ ಸಂಸ್ಥೆ, ನಿಗಮ ಮಂಡಳಿ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳದಾವ. ಒಂದು ಗ್ರೂಪ್ C ಆಗಲಿ, ಗ್ರೂಪ್ B ಆಗಲಿ. ಸೊ ಈ ಒಂದು ಎಲ್ಲ ಹುದ್ದೆಗಳಿಗೆ ನೀವು ಎಲಿಜಿಬಲ್ ಇದ್ದರೆ ಅಂದ್ರೆ ನೀವು ಎಲ್ಲ ಒಂದು ಅಪ್ಲಿಕೇಶನ್ಗೆ ಫಾರ್ ಎಕ್ಸಾಂಪಲ್ 4 ಹುದ್ದೆಗೆ ನೀವು ಎಲಿಜಿಬಲ್ ಇದ್ದೀರ. ಆ 4 ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಿದ್ರಿ ಅಂದ್ರೆ ಬೇರೆ ಎಕ್ಸಾಮ್ ಬರೀಬೇಕಾ ಅಥವಾ ಕಾಮನ್ ಆಗಿ ಒಂದೇ ಎಕ್ಸಾಮ್ ಇರುತ್ತಾ? ಸೊ ಇಂಥ ಎಲ್ಲ ಒಂದು ಕ್ವಶನ್ಗೆ ಇಲ್ಲಿ ಆನ್ಸರನ್ನು ನೋಡೋಣ. ಲೆಟ್ಸ್ ಸಿ ಹಿಯರ್. ಇಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮವನ್ನು ಸ್ವಲ್ಪ ಗಮನಿಸಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ಏನು ಮಾಡಿದಾರ, ಕೆಲವೊಂದಿಷ್ಟು ಹುದ್ದೆಗಳದಾವೆ. ಅದರಲ್ಲಿ ಗ್ರೂಪ್ B ಬೇರೆ ಮತ್ತು ಗ್ರೂಪ್ C ಬೇರೆ. ಕೆಲವೊಂದಿಷ್ಟು ಗ್ರೂಪ್ B ಹುದ್ದೆಗಳಿಗೆ ಸೇಮ್ ಎಕ್ಸಾಮ್ ಪ್ಯಾಟರ್ನ್, ಪತ್ರಿಕೆ 1, ಪತ್ರಿಕೆ 2. ಓಕೆ. ಸೊ ಇವಿಷ್ಟು ಜೂನಿಯರ್ ಪ್ರೋಗ್ರಾಮರ್, ಸಹಾಯಕ ಇಂಜಿನಿಯರ್ ಮತ್ತು ಸಹಾಯಕ ಅಭಿಯಂತರರು. ಸೊ ಈ 3 ಹುದ್ದೆಗಳಿಗೆ ಸೇಮ್ ಎಕ್ಸಾಮ್. ಓಕೆ, ಸೇಮ್ ಎಕ್ಸಾಮ್. ಬಟ್ ನೀವೇನು ಮಾಡಬೇಕು, ಇದಕ್ಕೆ ಡಿಫ್ರೆಂಟಾಗಿ ಫೀಯನ್ನು ಕಟ್ಟಬೇಕಾಗತ್ತೆ. ಆದರೆ ಡಿಫ್ರೆಂಟಾಗಿ ಫೀ ಅಂದರೆ ಎಷ್ಟು? ಈಗ ಜೂನಿಯರ್ ಪ್ರೋಗ್ರಾಮರ್ಗೆ 750 ಅಂದರೆ ಇದಕ್ಕೆ ಎಷ್ಟು ಕಟ್ಟಬೇಕು? ಸೊ ಅದಕ್ಕೆ ಇಲ್ಲಿ ಸ್ವೀಟ್ ಆ್ಯಂಡ್ ಶಾರ್ಟಲ್ಲಿ ಈ ಒಂದು KE ಅಂತ ನಮಗೆ ಏನಪ್ಪ ಇಲ್ಲಿ ಅಂಶ ಇದೆ, ಅದನ್ನು ನಾವು ಓದಲೇಬೇಕು. ಲೆಟ್ ಸಿ ಯರ. ಸೊ ಈ ಒಂದು ಸೂಚನೆಯನ್ನು ನೀವು ಓದಲೇಬೇಕು. ಮೇಲ್ಕಂಡ ಎಲ್ಲ ಇಲಾಖೆ ಅಂದರೆ ಬೆಂಗಳೂರು ಅಭಿವೃದ್ಧಿ ನಗರ, ಕೃಷಿ ಮಾರುಕಟ್ಟೆ, ಶಾಲಾ ಶಿಕ್ಷಣ ಕಾಲೇಜು ಮತ್ತು ಶಿಕ್ಷಣ ಇಲಾಖೆ ಮತ್ತು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ, ಸೊ ಹೀಗೆ ವಿವಿಧ ಸಂಸ್ಥೆಗಳಲ್ಲಿ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಒಂದೇ ಅರ್ಜಿಯನ್ನು ಸಲ್ಲಿಸಬೇಕು. ಒಂದೇ ಅರ್ಜಿ ಮತ್ತು ಮೊದಲ ಹುದ್ದೆಯ ಅರ್ಜಿಗೆ ಮೇಲ್ಕಂಡ ಶುಲ್ಕವನ್ನು ಪಾವತಿಸತಕ್ಕದ್ದು. ಫಾರ್ ಎಕ್ಸಾಂಪಲ್ಲು ಈಗ ಜನರಲ್ಲಿಗೆ ಎಷ್ಟದಪ್ಪ, 750 ಅದ. ಈ 750ಯನ್ನು ಕಟ್ಟಬೇಕು ಮೊದಲನೇ ಅರ್ಜಿಗೆ. ಈಗ ಫಾರ್ ಎಕ್ಸಾಂಪಲು FDA ಹಾಕಿದ್ದಾರೆ ಅಂತ ತಿಳ್ಕೊಳ್ಳಿ, FDA. ಆಮೇಲೆ ಹಾಗೂ ಒಂದೇ ಪಠ್ಯಕ್ರಮದ ಹೆಚ್ಚುವರಿ ಇರುವಂಥ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದಲ್ಲಿ ಆಯ್ಕೆ ಮಾಡಲಾದ ಪ್ರತಿ ಹೆಚ್ಚುವರಿ ಹುದ್ದೆಗೆ ₹100 ಅರ್ಜಿ ಶುಲ್ಕವಾಗಿ ಪಾವತಿಸತಕ್ಕದ್ದು. ಈಗ FDA ಜೊತೆಗೆ ವಿವಿಧ ಹುದ್ದೆಗಳದಾವ. ಈಗ ನಾವು ಈಗ ತಾನೇ ನೋಡಿದ್ವಿ ಏನಪ್ಪ, ಜಸ್ಟ್ಮೆಂಟ್. ಈಗ FDA ಬಿಡಿ. ಈಗ ಫಾರ್ ಎಕ್ಸಾಂಪಲ್ಲು ಸಿವಿಲ್ ಇಂಜಿನಿಯರ್ ಇದೆ. ಓಕೆ, ಸಿವಿಲ್ ಇಂಜಿನಿಯರ್ ಅಥವಾ ಸಹಾಯಕ ಅಭಿಯಂತರರು, ಅದರಲ್ಲಿ ಸಿವಿಲ್ ಡಿಪ್ಲೊಮಾ ಮೇಲಿದೆ, ಬಿ ಸಿವಿಲ್ ಮೇಲಿದೆ. ಬಟ್ ನಮಗೇನು, ಈಗ ಫಾರ್ ಎಕ್ಸಾಂಪಲ್ ನೋಡಬೇಕು ನೀವು ಇಲ್ಲಿ ನೋಡಿ, ಈ 3 ಹುದ್ದೆಗಳಿಗೆ ಒಂದೇ ಪ್ಯಾಟರ್ನ್, ಒಂದೇ ಪಠ್ಯಕ್ರಮ ಇದೆ. ಅಂಥವುಗಳಿಗೆ ನೀವೇನು ಮಾಡಬೇಕು, ಈಗ ಜೂನಿಯರ್ ಪ್ರೋಗ್ರಾಮರ್ಗೆ 750 ಪೇ ಮಾಡಿದ್ರಿ. ಬಟ್ ನೀವು ಇದಕ್ಕೂ ಎಲಿಜಿಬಲ್ ಇದ್ದೀರಾ, ಸಹಾಯಕ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್ AE. ಓಕೆ, ಮತ್ತು ಇದಕ್ಕೂ ಎಲಿಜಿಬಲ್ ಇದ್ದೀರ. ಸೊ ಅವಾಗೇನು ಮಾಡೋದು,
ಈ 750 ಪ್ಲಸ್ 100 ಮತ್ತು ಇದಕ್ಕೂ ಥರ್ಡ್ ಸಹಾಯಕ ಅಭಿಯಂತರರು ಇದ್ರೂ ಪ್ಲಸ್ 100 ಹೀಗೆ 950 ಆಗತ್ತೆ. ಅಂದರೆ 3 ಹುದ್ದೆಗಳು ಕೂಡಿ 950 ನಿಮಗೆ ಫೀಸ್ ಏನಾಗುತ್ತೆ ಇದು ಕರೆಕ್ಟಾಗಿ ಟೋಟಲ್ ನಿಮಗೆ ಕಾಸ್ಟ್ ಬೀಳುತ್ತೆ. ಓಕೆ, 3 ಅಪ್ಲಿಕೇಶನ್ ಅಂದರೆ ಇದೊಂದು ಅಷ್ಟೊಂದು ಫೀ ಆಗೋದಿಲ್ಲ. ಬಟ್ ನೀವು ಸಿಂಗಲ್ ಅಪ್ಲಿಕೇಶನ್ ಈಗ ಫಾರ್ ಎಕ್ಸಾಂಪಲ್ ಸಹಾಯಕ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್ ಅಷ್ಟೇ ಅಪ್ಲೈ ಮಾಡಬೇಕಂದ್ರೆ ಅವಾಗ ನೀವು 750 ಕಟ್ಟಲೇಬೇಕು. ಒಂದಕ್ಕಿಂತ ಅಧಿಕ ಹುದ್ದೆಗಳಿಗೆ ಯಾರು ಅಪ್ಲೈ ಮಾಡ್ತೀರಾ ಅವರಿಗೆ ಕಾಸ್ಟ್ ಕಡಿಮೆ ಬೀಳುತ್ತೆ. ಬಟ್ ನೀವು ಅದಕ್ಕೆ ಎಲಿಜಿಬಲ್ ಇರಲೇಬೇಕು. ಅರ್ಥ ಆಯ್ತಾ? ಸೊ ಇದೊಂದು ಆಯಿತು. ಮತ್ತು ಇನ್ನೊಂದು ಏನಪ್ಪ, ಈಗ ಫಾರ್ ಎಕ್ಸಾಂಪಲು ನೋಡಿ, ಪ್ರಥಮ ದರ್ಜೆ ಸಹಾಯಕರು, ಸಹಾಯಕ ಗ್ರಂಥಪಾಲಕ, ಸಹಾಯಕ ಲೆಕ್ಕಿಗ, ಕಿರಿಯ ಅಧಿಕಾರಿ, ಗ್ರಂಥಪಾಲಕ, ಕಿರಿಯ ಅಭಿಯಂತರರು ಅಂದರೆ ಜೂನಿಯರ್ ಇಂಜಿನಿಯರ್ JE, ಈ ಎಲ್ಲ ಗ್ರೂಪ್ ಸಿ ಹುದ್ದೆಗಳಿಗೆ ಇದಕ್ಕೊಂದು ಎಕ್ಸಾಮ್ ಪ್ಯಾಟರ್ನ್ ಬೇರೆ ನೋಡಿ. ಇದಕ್ಕೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ನೋಡಿ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ. ಓಕೆ ನೋಡಿ, ಕಿರಿಯ ಅಧಿಕಾರಿ ಅಂದರೆ ಅದರಲ್ಲಿ QAD, R&D. ಓಕೆ, ಸೊ ಇಂಥ ಒಂದು ಗ್ರೂಪ್ ಸಿ ಹುದ್ದೆಗಳಿಗೆ ಏನಾಗುತ್ತೆ ಅಲ್ಲಿ ಕೂಡ ಸೇಮ್ 750, ಒಂದಕ್ಕೆ 750. ಬಟ್ ಮೋರ್ ದ್ಯಾನ್ ಒಂದಕ್ಕಿಂತ ಅಧಿಕ ಅಂದ್ರೆ 2 ಆದ್ರೆ ಪ್ಲಸ್ 100, 3 ಆದ್ರೆ ಪ್ಲಸ್ 100 ಮತ್ತು 4 ಆದ್ರೆ ಪ್ಲಸ್ 100. ಹೀಗೆ ನಿಮ್ಮದು ಏನಾಗುತ್ತಪ್ಪ, ಒಂದು ಟೋಟಲ್ ಕಾಸ್ಟ್ ನಿಮ್ಗೆ ಎಷ್ಟು ಬೀಳುತ್ತೆ. ಓಕೆನಾ? ಸೊ ಇದು ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊತೀನಿ ನಾನು. ಬೇಕಿದ್ರೆ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಈಗ ಓಕೆ, ಇಲ್ಲಿ ಬನ್ನಿ. ಇವೆಲ್ಲ 12th ಪ್ಲಸ್ ಅಂದರೆ 12th ಪಾಸ್ ಇದ್ದಂಥ ಹುದ್ದೆಗಳದಾವೆ. SDA, ಕಿರಿಯ ಸಹಾಯಕ, ಜೂನಿಯರ್ ಅಸಿಸ್ಟೆಂಟ್ ಮತ್ತು ಕಂಡಕ್ಟರ್, ಇವೆಲ್ಲ ಏನದವಪ್ಪ ಸೆಕೆಂಡ್ PU ಮೇಲೆ ಇದಾವೆ. ಸೊ ಈ 4 ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ಬೇಕಂದ್ರೆ ಈಗ 12ನೇ ಪಾಸ್ ಅಂದ್ರೆ ಅವಾಗ ನೀವೇನಾಗ್ತೀರಿ, ಈ ಎಲ್ಲ 4 ಹುದ್ದೆಗಳಿಗೆ ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಇದ್ದೀರಿ ಅಂತ ಅರ್ಥ. ಬಟ್ ನಿಮಗೆ ಫೀಸ್ ಹೆಚ್ಚಿಗೆ ಅನಿಸ್ತಿತ್ತಂದ್ರೆ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ 750 × 4 ಅಂತ ಅನ್ಕೊತಾರೆ. ಓಕೆ, 3000 ಅಂತ ತಿಳ್ಕೊತಾರೆ. ಸೊ ಇದು ರಾಂಗ್ ಆಗುತ್ತೆ. ಸೊ ಇಲ್ಲಿ ನಿಮ್ಮದು ರಿಯಲ್ ಆಗಿ ಕಾಸ್ಟ್ ಎಷ್ಟಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ SDA ಅಪ್ಲೈ ಮಾಡಿದ್ದೀರ, ಆವಾಗ ಕಿರಿಯ ಸಹಾಯಕ ಇದಕ್ಕೆ 100. ಅಂದರೆ ಈಗ ಒಂದೇ ಒಂದು ಅರ್ಜಿ ಸಲ್ಲಿಸಬೇಕು, ಅದರಲ್ಲಿ ಇದನ್ನು ಆ್ಯಡ್ ಮಾಡಬೇಕು. ನೀವು ಅದನ್ನು ಯಾವ ರೀತಿ ಆ್ಯಡ್ ಮಾಡಬೇಕಂತ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹೀಗೆ ಟೋಟಲ್ 4 ಹುದ್ದೆಗಳಿಗೆ ಎಷ್ಟು 1050 ನೋಡಿ, 4 ಹುದ್ದೆ ಕೂಡಿ 1050 ರೂಪಾಯಿ ಕಾಸ್ಟ್ ಆಗುತ್ತೆ. ನನಗನ್ಸುತ್ತೆ ಇದು ಅಷ್ಟೊಂದು ಕಾಸ್ಟ್ ಅನಿಸೋದಿಲ್ಲ. ಸಿಂಗಲ್ ಅಂದರೆ ಓಕೆ 750 ಆಗುತ್ತೆ. ನೀವು ಒಂದೇ ಒಂದು ಎಕ್ಸಾಮ್ ಕಟ್ಟಬೇಕಂದ್ರೆ 750 ಕಟ್ಟಲೇಬೇಕು. ಬಟ್ ನೀವು ಒಂದಕ್ಕಿಂತ 2 ಅಟ್ಲೀಸ್ಟ್ 2 ಅಪ್ಲೈ ಮಾಡಿದ್ರಿ ಅಂದರೆ ನೀವು ಕೊಟ್ಟಂಥ ಒಂದು ಫೀಗೆ ಆ ಒಂದು ಎಕ್ಸಾಮನ್ನು ನೀವು ಬರಲಿಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಅರ್ಥ ಆಯ್ತಾ? ಬನ್ನಿ ನೋಡೋಣ ಆ ಸೂಚನೆಯನ್ನು ಇನ್ನೊಂದು ಸಲ. ಓಕೆ, ಅರ್ಜಿ ಶುಲ್ಕವಾಗಿ ಪಾವತಿಸತಕ್ಕದ್ದು. ಅದರಂತೆ ಒಂದೇ ಪಠ್ಯಕ್ರಮದ ಹುದ್ದೆಗಳ ಒಂದೇ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಶುಲ್ಕ ಪಾವತಿಸಿದ ಹುದ್ದೆಗಳ ಅಂಕಪಟ್ಟಿಯಲ್ಲಿ ಪರಿಗಣಿಸಿ ಸಂಬಂಧಪಟ್ಟ ಇಲಾಖೆ ಅಥವಾ ಸಂಸ್ಥೆಗಳಿಗೆ ಅಂತಿಮ ಅಂಕಪಟ್ಟಿಯನ್ನು ಹಸ್ತಾಂತರಿಸಲಾಗುವುದು. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ಲು FDA ಮತ್ತು ಗ್ರಂಥಪಾಲಕ, ಸಹಾಯಕ ಲೆಕ್ಕಿಗ, ಹೀಗೆ ಒಂದು 3 ಹುದ್ದೆಗಳದಾವ. ನೀವೇನು ಮಾಡ್ತೀರಿ 750 + 100 + 100 ಹೀಗೆ ಟೋಟಲ್ ಆಗಿ 950 ಕಟ್ತೀರ. 950 ಕಟ್ಟಿದ ಮೇಲೆ 950 ಕಟ್ಟಿದ ಮೇಲೆ ನಿಮ್ಮದು ಏನು ಪ್ರಯಾರಿಟಿ ಕೇಳ್ತಾರ ಅಥವಾ ಒಂದು ಯಾವ ರೀತಿ ನಮ್ಮ ಒಂದು ಮೆರಿಟ್ ಲಿಸ್ಟನ್ನು ಏನಪ್ಪ ಸೆಲೆಕ್ಟ್ ಮಾಡ್ತಾರೆ ಅಥವಾ ಏನಪ್ಪ ಪ್ರಿಪೇರ್ ಮಾಡ್ತಾರೆ ಅಂತ ನೀವು ಕೇಳ್ಬೋದು. ಬಟ್ ಆ ಒಂದು ಕ್ವಶನ್ಗೆ ಏನಪ್ಪ ಇಲ್ಲಿ ಉತ್ತರ ಅಂದರೆ ಏನೂ ಇಲ್ಲ, ಸಿಂಪಲ್.
ನೀವು ಇದಕ್ಕೆ ಕಾಮನಾಗಿ ಒಂದೇ ಪೇಪರ್ ಬರೀಬೇಕು. ಬಟ್ ಈಗ ನೀವು ಫಾರ್ ಎಕ್ಸಾಂಪಲು 100ಕ್ಕೆ 70 ತಗೊಂಡ್ರೆ, ಓಕೆ, ಇದಕ್ಕೆ 3ಕ್ಕೂ ಒಂದೇ ಎಕ್ಸಾಮ್ ಇರುತ್ತೆ, ಒಂದೇ ಒಂದು ಎಕ್ಸಾಮ್ ಇರುತ್ತೆ. ಬಟ್ ನೀವು ಅಲ್ಲಿ 70 ಮಾರ್ಕ್ ತೊಗೊಂಡ್ರೆ 70 ತೊಗೊಂಡ್ರೆ ಅಂದ್ರೆ ಅವಾಗ ಏನು ಮಾಡ್ತಾರೆ, ನೀವು ಯಾವ ಯಾವ ಒಂದು ಹುದ್ದೆಗಳಿಗೆ ಶುಲ್ಕವನ್ನು ಪಾವತಿ ಮಾಡಿದ್ದೀರಾ, ಈಗ ಗ್ರಂಥಪಾಲಕರಿಗೆ, ಸಹಾಯಕ ಲೆಕ್ಕಗ, ಸೊ ಅದಕ್ಕೇನು ಮಾಡ್ತಾರೆ, ನಿಮ್ಮ ಅಂಕಗಳನ್ನು ಆಯಾ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಈಗ FDA ಅಂದರೆ ಈಗ ಕೃಷಿ ಮಾರುಕಟ್ಟೆಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತು ಗ್ರಂಥಪಾಲಕ ಅಂದರೆ ಇದು ಒಂದು ವಿಶ್ವವಿದ್ಯಾಲಯ ಆಗಲಿ, ಮತ್ತು ಸಹಾಯಕ ಲೆಕ್ಕಿಗ ಇದು ಕೂಡ ಒಂದು ಫಾರ್ ಎಕ್ಸಾಂಪಲ್ ವಿವಿಧ ಡಿಪಾರ್ಟ್ಮೆಂಟಲ್ಲಿ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಕಳಿಸ್ಕೊಟ್ಟ ಮೇಲೆ ಅವರು ತಮ್ಮ ಒಂದು ಲಿಸ್ಟನ್ನು ಏನು ಮಾಡ್ತಾರಪ್ಪ, ಅವ್ರು ಏನು ಮಾಡ್ತಾರೆ, ತಮ್ಮ ಒಂದು ಲಿಸ್ಟನ್ನು ಪಬ್ಲಿಷ್ ಮಾಡ್ತಾರೆ. ಅದು ಹೇಗೆ, ಈಗ ಆ ಒಂದು ಅಂಕಗಳನ್ನು ಕಳಿಸ್ಕೊಟ್ಟ ಮೇಲೆ 1:3, 1:5, 1:10 ಅಂದರೆ ಇತರೆ. ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಇಂಟರ್ವ್ಯೂ ಇರ್ತಾವೆ, ಓಕೆ, ಕೆಲವೊಂದಿಷ್ಟು ವಿವಿಧ ಒಂದು ಬೇರೆ ಈ ಒಂದು ಸೆಕೆಂಡ್ ಪೇಪರ್ ಅಂತ ಅನ್ಬೋದು, ಅಂಥವುಗಳ ಕೂಡ ಇರ್ತಾವೆ. ಸೆಕೆಂಡ್ ಪೇಪರ್ ಅಂದರೆ ಏನು, ಕೆಲವೊಂದಿಷ್ಟು ನೇಮಕಾತಿಗಳು ಇರ್ತಾವೆ. ಫಾರ್ ಎಕ್ಸಾಂಪಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಕೆಲವೊಂದಿಷ್ಟಿಗೆ ಫಾರ್ ಎಕ್ಸಾಂಪಲ್ FDA SDAಗೆ ಯಾವುದೇ ಇಲ್ಲ, ಡೈರೆಕ್ಟ್ ಆನ್ ಎಕ್ಸಾಮ್ ಇರುತ್ತೆ, ಓಕೆ. ಸೊ ಇನ್ನಿತರ ಯಾವುದೇ ಒಂದು ಹುದ್ದೆಗಳು ಬೇಕಿದ್ರೆ ಅದರದ್ದೇ ಆದ ಒಂದು ಲಿಸ್ಟನ್ನು ಅಥವಾ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಆ ಪಟ್ಟಿ ಮೇಲೆ ಆ ಒಂದು ಹುಡುಗರು ಏನು ಮಾಡ್ತಾರಪ್ಪ, ಅವ್ರು ತಮ್ಮ ಒಂದು ಚಾಯ್ಸನ್ನು ತೆಗೆದುಕೊಳ್ತಾರೆ. ಈಗ ಅವರಿಗೆ ಯಾವುದೋ ಒಂದು ಬೆಟರ್ ಅನ್ನಿಸುತ್ತೆ. ಈಗ FDA ಅದ ಮತ್ತು ಸಹಾಯಕ ಲೆಕ್ಕಿಗ, ಅವಾಗ ಅವನಿಗೆ ಏನು ಅನಿಸ್ತಪ್ಪ, FDA ಬೆಸ್ಟ್ ಅನಿಸ್ತದೆ ಅಂದರೆ FDAಗೆ ಹೋಗ್ತಾನೆ, ಇದನ್ನು ಬಿಟ್ಬಿಡ್ತಾನೆ, ಹೌದಾ. ಸೊ ಹೀಗೆ ಈ ಒಂದು ಪ್ರೊಸೆಸ್ ನಡೀತದೆ. ಅರ್ಥ ಆಯ್ತಾ? ಸಿಂಪಲ್. ಒಂದೇ ಒಂದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ 750, ಆದರೆ 2 ಹಾಕ್ಬೇಕಂದ್ರೆ 850, 3 ಹಾಕ್ಬೇಕಂದ್ರೆ 950. ಅಂದರೆ ಇಲ್ಲಿ ಮೋರ್ ದ್ಯಾನ್ 1ಕ್ಕಿಂತ ಹೆಚ್ಚು ಅಪ್ಲೈ ಮಾಡಿದ್ರೆ ನಿಮಗೆ ಶುಲ್ಕ ಅಷ್ಟೊಂದು ಏನು ಹೆಚ್ಚಿಗೆ ಅನಿಸೋದಿಲ್ಲ. ಅರ್ಥ ಆಯ್ತಾ? ಒಂದೇ ಒಂದು ಅಂದರೆ ಸ್ವಲ್ಪ 750 ಆಗತ್ತೆ, ಅದಕ್ಕೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇದ್ದವರು ಅಷ್ಟು ಕೊಟ್ಟಿದ್ದಾರೆ, ಅಷ್ಟು ನೀವು ಫೀ ಪೇ ಮಾಡಲೇಬೇಕು. ಇದಿಷ್ಟು ಏನಪ್ಪ ಅರ್ಜಿ ಶುಲ್ಕವಾಗಿ ಒಂದು ಮಾಹಿತಿ ಇತ್ತು. ಮತ್ತು ಎಕ್ಸಾಮ್ ಕೂಡ ಹಾಗೆ ಸೇಮ್ ಪ್ಯಾಟರ್ನ್ ನೋಡಿ, ಈ ಒಂದು ಲೈನಲ್ಲೇ ಇದೆ ಎಲ್ಲ. ಇದು ಇಷ್ಟೊಂದು ಓದ್ಕೊಂಡ್ರೆ ತಿಳ್ಕೊಂಡು ನೀವು ನಿಮಗೆ ಇದ್ದಷ್ಟೆಲ್ಲ ಡೌಟ್ಗಳು ಕ್ಲಿಯರ್ ಆಗ್ತಾವೆ. ನೋಡಿ, ಒಂದೇ ಪಠ್ಯಕ್ರಮದ ಹೆಚ್ಚುವರಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದಲ್ಲಿ ಒಂದೇ ಪಠ್ಯಕ್ರಮ ಅಂದ್ರೇನು, ಒಂದೇ ಎಕ್ಸಾಮ್ ಪ್ಯಾಟರ್ನ್ ಮತ್ತು ಒಂದೇ ಎಕ್ಸಾಮ್ ಸಿಲೆಬಸ್ ಅಂಥ ಹುದ್ದೆಗಳಿಗೆ ಒಂದೇ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು. ಅರ್ಥ ಆಯ್ತಾ? ನೋಡಿ, SDA ಕಿರಿಯ ಸಹಾಯಕ ಮತ್ತು ಸಹಾಯಕ ಸಂಚಾರ ನಿರೀಕ್ಷಕ ನಿರ್ವಾಹಕ. ಸೊ ಇಲ್ಲಿ ನೀವೇನು ಮಾಡ್ತೀರ, ಬೆಟರ್ ಎಲ್ಲಕ್ಕೂ ಅಪ್ಲೈ ಮಾಡಿಬಿಡ್ರಿ. ಯಾಕೆಂದರೆ ಈಗ 12th ಪಾಸ್ ಇರುತ್ತೆ ಇಲ್ಲೇ. ಕೆಲವೊಂದಿಷ್ಟು ಜನಕ್ಕೆ ಕಂಡಕ್ಟರ್ಗೆ ಹೋಗಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಬಿಟ್ಬಿಡಿ. ಆ್ಯಸ್ ಪರ್ ಯುವರ್ ಇಂಟ್ರೆಸ್ಟ್ ನೀವು ಅಪ್ಲೈ ಮಾಡಿ. ಬೆಟರ್ ಏನು, ಒಂದು ಎಕ್ಸಾಮ್ ಫೀಯನ್ನು ಒಂದು ಸ್ವಲ್ಪ ಸೇವ್ ಮಾಡಲಿಕ್ಕೆ 750 ಅಟ್ಲೀಸ್ಟ್ 2 ಹುದ್ದೆಗಳಿಗೆ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಏನಪ್ಪ ಒಂದು ಎಕ್ಸಾಮ್ ಫೀ ಅಷ್ಟೊಂದು ದೊಡ್ಡದಾಗಿ ಅನಿಸೋದಿಲ್ಲ. ಸೊ ಎಕ್ಸಾಮ್ ಪ್ಯಾಟರ್ನ್ ನೀವು ನೋಡ್ಬೋದು. ಪೇಪರ್ 1 GK ಇರುತ್ತೆ, ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಸೊ ಈ ರೀತಿಯಾಗಿ ಸೊ ಈ ಒಂದು ಎಕ್ಸಾಮ್ ಶುಲ್ಕ ಮತ್ತು ಈ ಒಂದು ಎಕ್ಸಾಮ್ ಪ್ಯಾಟರ್ನು, ಸೆಲೆಕ್ಷನ್ ಪ್ರೊಸೆಸ್ಸು ಈ ರೀತಿಯಾಗಿರ್ತದೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ, ಒಂದು ಹುದ್ದೆಯನ್ನು ಫಾರ್ ಎಕ್ಸಾಂಪಲ್ FDA ಹುದ್ದೆಗೆ ಒಂದು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡಬೇಕಂತ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.